ಯಾಕಂದರೆ ನಾವು ಕೃಷಿ ನಿಮಗೆ ಗೊತ್ತು, ಸಂದರ್ಭಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಬಸವಣ್ಣಪ್ಪ ಸರ್ ಹೇಳ್ತಿರ್ಬೇಕಾದ್ರೆ 1960ರಲ್ಲಿ ವಿಜ್ಞಾನಿಗಳು ರಾಸಾಯನಿಕ ಹಾಕ್ರಿ ಅಂತ ಹೇಳಿದ್ರು. ಯಾಕಂದರೆ ಆವತ್ತು ನಾವು ಇಂಪೋರ್ಟ್ ಭಾಳ ಮಾಡ್ಕೊತಿದ್ವಿ ಫುಡ್ಡು, ನಮಗೆ ಬೇಕಾದಂಥ ಫುಡ್ ಇರಲಿಲ್ಲ. ಇವತ್ತು ನಮಗೆ ಸ್ವಾವಲಂಬಿಗಳಾಗಿದ್ದೀವಿ ಯಾವುದೋ ನಾವು ಫುಡ್ ಗ್ರೇನ್ ಪ್ರೊಡಕ್ಷನಲ್ಲಿ, ಬಟ್ ಕ್ವಾಲಿಟಿಯಲ್ಲಿ ಸ್ವಲ್ಪ ನಾವು ಫೇಲ್ ಆಗ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತು ಎಷ್ಟೋ ಮಟೀರಿಯಲ್ಗಳು ಎಕ್ಸ್ಪೋರ್ಟ್ ಆಗೋದು ಬಂದಾಗ್ತಿದೆ. ಚೀನಾಕ್ಕೆ ಹೋಗಿ ವಾಪಸ್ ಬರ್ತಿದೆ, ಜಪಾನ್ಗೆ ಹೋಗಿ ಹಣ್ಣುಗಳು ವಾಪಸ್ ಬಂತು, ಚೈನಾದಿಂದ ಚಿಲ್ಲಿ ವಾಪಸ್ ಬಂತು. ಯಾಕಂದರೆ ಅಷ್ಟು ಕೆಮಿಕಲ್ ಅದರಲ್ಲಿದೆ. ಅದಕ್ಕೋಸ್ಕರ ಅನಿವಾರ್ಯ ಪರಿಸ್ಥಿತಿ ನಾವು ಬದಲಾಗಲೇಬೇಕು. ನಾವು ಬದಲಾಗಲಿಲ್ಲ ಅಂದರೂ ಪ್ರಕೃತಿ ಬದಲು ಮಾಡುತ್ತೆ. ನಮಗೆ ಪ್ರಕೃತಿಗೆ ಗೊತ್ತದು ಯಾವಾಗ ಬದಲಾವಣೆ. ಆಮೇಲೆ ಈ ಎರಡು ಟಾಪಿಕ್, ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಭಾಳ ಇಂದಿನ ದಿನಗಳಲ್ಲಿ ಭಾಳ ಮುಖ್ಯ. ನಿಮಗೆ ಅದರ ಒಂದು ಜರ್ನಿ ಅಂದರೆ ಅದರ ಯಾವ ಥರ ಅಂತ ಹೇಳ್ತೀನಿ. ಒಬ್ಬರು ಮನಸುಬ್ಬ ಫುಕೋವಾಕ ಅಂತ ಒಬ್ಬರು ವಿಜ್ಞಾನಿ, ಅವ್ರೇನು ಮಾಡಿದ್ರು ಅಂದರೆ ಅವರು ಅಗ್ರಿಕಲ್ಚರ್ ಓದಿದ್ರು. ಆ ವಿಜ್ಞಾನಿಗಳು ಏನು ಮಾಡಿದ್ರು ಅಂದರೆ ಜಾಬಿಗೆ ಜಾಯ್ನ್ ಆದರು. ಜಾಬಿಗೆ ಜಾಯ್ನ್ ಆಗಿ ಒಂದಿನ ಅವ್ರು ಹೊಲಕ್ಕೆ ಹೋಗ್ತಾರೆ. ಅವರು ಜಪಾನ್ ವಿಜ್ಞಾನಿ. ಅವರು ಹೊಲಕ್ಕೆ ಹೋದಾಗ ಏನು ಮಾಡ್ತಾರೆ ಅಂದರೆ ಅಬ್ಸರ್ವ್ ಮಾಡ್ತಾರೆ, ಹೊಲದಲ್ಲಿ ನೀರು ಬಿಟ್ಟಿರಲ್ಲ, ಗೊಬ್ಬರ ಹಾಕಿರಲ್ಲ, ಏನಿರಲ್ಲ, ಕಳೆಗಳು ಚೆನ್ನಾಗಿ ಬೆಳೆದಿರ್ತವೆ, ಕೆಲವೊಂದು ಬೆಳೆಗಳು ಚೆನ್ನಾಗಿ ಬೆಳೆದಿರ್ತವೆ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ನಾವು ಅಂತೀವಿ ನಾವು ಗೊಬ್ಬರ ಹಾಕಿದರೆ ಬೆಳೀತು, ಎಣ್ಣೆ ಹೊಡೆದ್ರೆ ಬೆಳೀತು ಅಂತ, ಬಟ್ ಹಂಗಿಲ್ಲ. ತನ್ನಷ್ಟಕ್ಕೆ ತಾನು ಬೆಳಕಂಥ ಶಕ್ತಿ ಇದೆ. ಈ ಕಳೆಗಳಿಗೆ ಯಾರಾದರೂ ಏನಾದರೂ ಗೊಬ್ಬರ ಹಾಕಿದಾರ, ಈಗ ಹುಣಸೆ ಗಿಡಕ್ಕೆ ಯಾರಾದರೂ ಗೊಬ್ಬರ ಹಾಕಿದಾರ, ಈಗ ರೋಡ್ ಸೈಡ್ ಎಲ್ಲ ನೀವು ಹತ್ತಿ ಗಿಡ ನಾಟಿರ್ತಾವೆ, ಇಲ್ಲ ಔಡ್ಲು ಗಿಡ ನಾಟಿರ್ತಾವೆ, ಅವಕ್ಕೆ ಯಾರು ಎಣ್ಣೆ ಹಾಕಿ ಹೊಡೆದಿದ್ದಾರೆ ಅಥವಾ ಗೊಬ್ಬರ ಹಾಕಿದಾರ, ಇಲ್ಲ ಅದಕ್ಕೆ ಶಕ್ತಿ ಇದೆ, ಬೆಳೆಯುತ್ತೆ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಬಂದು ಅವತ್ತೇ ಅವರು ಜಾಬಿಗೆ ರಿಸೈನ್ ಮಾಡಿಬಿಟ್ರು. ನಾನು ನೌಕರಿ ಮಾಡಲ್ಲ. ಅವ್ರ ಅಪ್ಪವ್ರು ಬೈದ್ರು ಅವ್ರಿಗೆ, ಮನೆ ಬಿಟ್ಟು ಹೋದ್ರು ಅವರು, ನಾನು ಮನೆಗೂ ಬರಲ್ಲ, ಮನೆಯಿಂದ ಹೊರಗೆ ಹಾಕಿದ್ರು ಅವ್ರಿಗೆ. ಅವರು ಇಲ್ಲ, ನಾನು ನೈಸರ್ಗಿಕ ಕೃಷಿನೇ ಮಾಡ್ತೀನಿ ಅಂತೇಳಿ ಒಂದು ಹುಲ್ಲಿನ ಕತೆ ಅಂತ ಒಂದು ಬುಕ್, ಒನ್ ಸ್ಟ್ರಾ ರೆವಲ್ಯೂಷನ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅವರು ಪ್ರಕೃತಿಯಲ್ಲಿ ಹುಡ್ತಕ್ಕಂಥ ಜೀವಿ ಎಲ್ಲದಕ್ಕೂ ತನ್ನದೇ ಒಂದು ಶಕ್ತಿ ಇದೆ ಅಂತ. ಅಂದರೆ ಅಲ್ಲಿಂದ ಆ ಜರ್ನಿ ಸ್ಟಾರ್ಟ್ ಆಯಿತು. ಯಾವುದು ನಮ್ಮ ನೈಸರ್ಗಿಕ ಕೃಷಿ. 1913ರಲ್ಲಿ ಹುಟ್ಟಿದ್ದು ಅವರು, ಜನನ ಆಗಿತ್ತು. ಬಟ್ 1940-50ರಲ್ಲೇ ಇದು ಪ್ರಾರಂಭ ಆಯಿತು. ಬಟ್ ನಮಗೇನೆಂದರೆ ಈ ನಮಗೆ ಎಲ್ಲ ಹೈಬ್ರಿಡ್ಸ್ ಬಂದು, ಫರ್ಟಿಲೈಸರ್ ಬಂದು, ಅವಾಗ ಏನಾಯ್ತು ಅಂದರೆ ನಾವು ಸ್ವಲ್ಪ ರಾಸಾಯನಿಕ ಕೃಷಿ ಕಡೆ ಬಂದ್ವಿ. ಬಟ್ ಇವತ್ತೇನಾಗಿದೆ, ಭಾಳ ಏನು ಬೇಕಿಲ್ಲ, ಇವತ್ತು ಸಿಂಪಲ್ ಆಗಿ ಒಂದು ಮಣ್ಣಿನ ಆರೋಗ್ಯ ಯಾವ ಥರ ಇದೆ. ಈಗ ನಾವೆಲ್ಲ ಹೇಳ್ತೀವಿ, ರೈತರು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡದೇ ಇದ್ದರೆ ಬೆಳೆಯಲ್ಲ, ನಾವು ಲಾಭ ಇಲ್ಲ ಅಂತೇಳಿ. ಬಟ್ ಈಗೆಲ್ಲ ರಾಸಾಯನಿಕ ಗೊಬ್ಬರನೇ ಒಂದು 20-30 ವರ್ಷ ಆಯ್ತು ಬೆಳೆ ಮಾಡಕತ್ತೀವಿ. ಎಷ್ಟು ಜನ ಲಾಭ ತೊಗೊಂಡಿದ್ದೀವಿ? ನಮ್ಮ ಮಣ್ಣಿನ ಪರಿಸ್ಥಿತಿ ಏನಾಗಿದೆ? ರಾಯಚೂರು ಜಿಲ್ಲೆಯಲ್ಲಿ ಈ ವರ್ಷನೇ ಒಂದು ರಿಪೋರ್ಟ್ ಪ್ರಕಾರ 25,000 ಹೆಕ್ಟರ್ ಭೂಮಿ ಸೌಳು ಮತ್ತು ಜವಳಾಗ್ಯದ. ಅಂದರೆ ಎಲ್ಲಿವರೆಗೆ ಹಿಂಗೆ ವರ್ಷ ನಾವು 10-20 ಸಾವಿರ ಹಿಂಗೆ ಕಳ್ಕೊಂತ ಹೋದರೆ ಭೂಮಿನ, ಇನ್ನೊಂದು 20-30 ವರ್ಷದವರೆಗೆ ಅನಿವಾರ್ಯ ಬರಲೇಬೇಕು. ಈಗ ರಾಸಾಯನಿಕ ಕೃಷಿ ಹೆಂಗಂದರೆ ಎಲ್ಲಿವರೆಗೂ ನಮಗೆ ರಸಗೊಬ್ಬರ ಸಿಗುತ್ತೋ ಅಲ್ಲಿವರೆಗೆ ನಡೆಯುತ್ತಾ ಮುಂದೆ. ನಮ್ಮ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ ಅದೇ, ನಮ್ಮ ರೈತರು ಸ್ವಾವಲಂಬಿಗಳಾಗಬೇಕು, ನಮಗೇನು ಬೇಕು ಪ್ರೊಡಕ್ಷನ್ ನಾವೇ ಮಾಡ್ಕೊಳ್ಬೇಕು, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಿರಬೇಕು, ಮೊದಲೆಲ್ಲ ಕೃಷಿಗೆ ಅರೌಂಡ್ 27,000-28,000 ಕೋಟಿ ಬಜೆಟ್ ಮೀಸಲಿರ್ತಿತ್ತು. ಬಟ್ ಮೊನ್ನೆ ಟಿ ವಿಯಲ್ಲಿ ನೋಡ್ತಿರ್ಬೇಕಾದ್ರೆ 1.48 lakh crores ಕೃಷಿಗೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ಭಾರತದ ರೈತರ ಉದ್ಧಾರ ಆದ್ರೆ ಮಾತ್ರ ಅದು ಸ್ವಾವಲಂಬಿ. ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು ನಾವು ರಸಗೊಬ್ಬರ ಮೇಲೆ. ಈಗ ನೋಡಿ, ಬೇರೆ ರಸಗೊಬ್ಬರ ಮೇಲೆ ಡಿಪೆಂಡ್ ಆದೀವಿ, ಯುದ್ಧ ಆಯಿತು, ಈಗ ನಮಗೆ ರೇಟ್ ಜಾಸ್ತಿ ಆಯಿತು. ನಮಗೆ ಗೊತ್ತಿರ್ಬೋದು, ಯೂರಿಯಾ ಗೊಬ್ಬರ 1 ಕ್ವಿಂಟಲ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಸುಮಾರು 2,500-3,000 ರೂಪಾಯಿ ರೇಟ್ ಒಂದು ಕ್ವಿಂಟಲ್ ಗೊಬ್ಬರಕ್ಕೆ. ಬಟ್ ನಮಗೇನಾಗ್ತಿದೆ, ಇಲ್ಲಿ ಮಾರ್ಕೆಟಲ್ಲಿ ನಮಗೆ 300 ರೂಪಾಯಿಗೆ ಅರ್ಧ ಕ್ವಿಂಟಲ್ ಅಂದರೂ 600 ರೂಪಾಯಿಗೆ ಸಿಗ್ತಿದೆ. ಅಂದರೆ ಉಳಿಕಿದ್ದೆಲ್ಲನೂ ಸಬ್ಸಿಡಿ. ನಾವೇನಂದರೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಕಂಪ್ನಿಗಳಿಗೆ ಕೊಡುತ್ತೆ. ಅಂದರೆ ನಮ್ಮ ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಸಬ್ಸಿಡಿಗೆ ಹೋದರೆ ಮುಂದೆ ಭಾರತ ಅಭಿವೃದ್ಧಿ ಹೊಂದುವ ರಾಷ್ಟ್ರ ಯಾವಾಗ ಆಗಬೇಕು? ಅದಕ್ಕೋಸ್ಕರ ಏನಂದರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು, ಯಾಕೆ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಭಾಳ ಇಂಪಾರ್ಟೆಂಟ್ ಅಂತ. ಸರ್ ಹೇಳ್ಬೇಕಾದ್ರೆ ಅವಾಗ ಹಸಿರೆಲೆ ಗೊಬ್ಬರಗಳು ಹಸಿರು ಗೊಬ್ಬರಗಳು ಹೇಳಿದ್ರು. ನಮ್ಮ ಬದುವಿಗೆ ಏನಾದರೂ ನಾವು ಗ್ಲಿರಿಸಿಡಿ ಅಂತ ಒಂದು ಗೊಬ್ಬರ ಗಿಡ ಹಾಕೊಂಡು ಅಂತ ತಿಳ್ಕೊಂಡ್ರೆ, ನಮ್ಮ ಬದುವಿನ ಸುತ್ತ ಜಸ್ಟ್ ನೀವು 1 ಮೀಟ್ರು 2 ಮೀಟ್ರಿಗೆ ಒಂದೊಂದು ಸುತ್ತ ಗ್ಲಿರಿಸಿಡಿಯ ಗೊಬ್ಬರ ಗಿಡ ಹಾಕ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ಒಬ್ಬ ರೈತ ಮಾಡ್ತಿದ್ದಾನೆ, ಇನ್ನೊಬ್ಬ ರೈತ ಫುಲ್ಲು ರಾಸಾಯನಿಕದಿಂದ ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಅಥವಾ ಯೂರಿಯಾ DAP ಹಾಕ್ತಿದ್ದಾನೆ ಅಂತ ತಿಳ್ಕೊಡ್ರಿ. ಈಗ ಯೂರಿಯಾ ಗೊಬ್ಬರ ವರ್ಷದಿಂದ ವರ್ಷಕ್ಕೆ ರೇಟ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ? ಜಾಸ್ತಿ ಆಗುತ್ತೆ. ಯೂರಿಯಾ ಗೊಬ್ಬರ ಹಾಕಿದಂಥ ಭೂಮಿ ವರ್ಷದಿಂದ ವರ್ಷಕ್ಕೆ ಫಲವತ್ತತೆ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತೆ? ಅದರಿಂದ ಬಂದಕ್ಕಂಥ ಆಹಾರ ತಿಂದವ್ರು ನಮ್ಮ ಆರೋಗ್ಯ ಹದಗೆಡುತ್ತೆ, ಏನು ಚೆನ್ನಾಗಾಗುತ್ತೆ? ಈಗ ನಾವು ಅಂತೀವಿ ಬೆಳೆ ಇಳುವರಿ ಕಡಿಮೆ ಬರುತ್ತಾ, ಲಾಭ ಜಾಸ್ತಿ ಆಗಲ್ಲ ಅಂತ. ಅಲ್ಲಿ ಕ್ಯಾನ್ಸರ್ ಆದಾಗ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾನುಗಟ್ಟಲೆ ಇಡ್ತೀವಿ, ಹೌದಾ? ಅದೇ ಒಬ್ಬ ಗ್ಲಿರಿಸಿಡಿ ಹಾಕಿದಂಥ ರೈತ ಅದೇನು ಮಾಡ್ತಾನೆ, ವರ್ಷಕ್ಕೆ 3-4 ಟೈಮ್ ಕಟ್ ಮಾಡಿ ಭೂಮಿಗೆ ಹಾಕ್ತಾನೆ, ಹೌದಾ? 1 ಟನ್ ನಾವೇನಾದರೂ ಗ್ಲಿರಿಸಿಡಿ ಗೊಬ್ಬರ ಹಾಕಿದರೆ 30-40 kg ಸಾರಜನಕನ ಭೂಮಿಗೆ ಹಾಕಿದಂಗೆ, ಆಮೇಲೆ 10-20 kg ಫಾಸ್ಫರಸ್ ರಂಜಕನ ಹಾಕಿದಂಗೆ, ಸುಮಾರು 20-30 kg ಪೊಟ್ಯಾಷ್ ಹಾಕಿದಂಗೆ.
ಯೂರಿಯಾ ಗೊಬ್ಬರ ಹಾಕಿದರೆ ಓನ್ಲಿ ಸಾರಜನಕ ಅಷ್ಟೇ ಹಾಕ್ತೀವಿ, ಅದು ಆ ಬೆಳೆಗೆ ಸಿಗುತ್ತಾ, ಇಲ್ಲ ಹರ್ಕೊಂಡು ಹೋಗುತ್ತಾ, ಇಲ್ಲ ವಾತಾವರಣಕ್ಕೆ ಹೋಗುತ್ತೆ. ಅದೇ ಗೊಬ್ಬರ ಗಿಡ ಹಾಕಿದಂಥ ಭೂಮಿ ಏನಾಗುತ್ತೆ ಅಂದರೆ ವರ್ಷದಿಂದ ವರ್ಷಕ್ಕೆ ಎಲ್ಲ ಪೋಷಕಾಂಶಗಳನ್ನ ಭೂಮಿಯಾಗ ಕೊಟ್ಟು ಅಕಸ್ಮಾತ್ ಮಳೆ ಕಡಿಮೆ ಬಂದರೂ ಕೂಡ ಮಣ್ಣಿನಲ್ಲಿ ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಇಲ್ಲಿ ಶಕ್ತಿ ಕಡಿಮೆ ಆಕ್ಯಂತ ಹೋಗುತ್ತೆ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ನಿಮಗೆಲ್ಲ ಗೊತ್ತು, ನಾರಾಯಣ ರೆಡ್ಡಿ ಅವರು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿ ಅವ್ರು ಎಷ್ಟು ಅವೇರ್ನೆಸ್ ರೈತರಿಗೆ ಕೊಡ್ತಿದ್ರು ಅಂದರೆ, ನಮ್ಮ ಭಾರತದಲ್ಲಿ ಸಾವಯವ ಇಂಗಾಲ ಭೂಮಿಯಲ್ಲಿ ಎಲ್ಲಿವರೆಗೂ ಜಾಸ್ತಿ ಆಗಲ್ಲ ಅಲ್ಲಿವರೆಗೂ ಕೃಷಿ ಅಭಿವೃದ್ಧಿ ಆಗಲ್ಲ, ಕೃಷಿಯಿಂದ ಲಾಭ ಬರಲ್ಲ. 1.5% 2% ಇರಬೇಕು ನಮ್ಮದು ಸಾವಯವ ಇಂಗಾಲ ಪ್ರಮಾಣ. ಈಗ ನೋಡಿದರೆ 0.5 0.4 ಇದೆ, ಕಡಿಮೆ. ಆಮೇಲೆ ನಮ್ಮ ರಾಯಚೂರು ಭೂಮಿಯಲ್ಲಿ ಎಸ್ಪೆಷಲಿ ಸಾರಜನಕ ರಂಜಕ ರೆಡ್ ಝೋನಲ್ಲಿದೆ. ಎಲ್ಲೂ ಕೂಡ ಯಾವ ಭೂಮಿಯಲ್ಲಿ ಜಾಸ್ತಿ ಇಲ್ಲ. ಪೊಟ್ಯಾಶ್ ಸ್ವಲ್ಪ ಇದೆ, ಪೊಟ್ಯಾಶ್ ಗ್ರೀನಲ್ಲಿದೆ, ಅಂದರೆ ಸ್ವಲ್ಪ ಓಕೆ. ಬಟ್ ಸಾರಜನಕ ಮತ್ತು ರಂಜಕ ನಮ್ಮ ಭೂಮಿಯಲ್ಲಿ ಭಾಳ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಹಸಿರೆಲೆ ಗೊಬ್ಬರ ಏನಾದರೂ ನಾವು ಪ್ರತಿ ವರ್ಷ ಹಾಕೋದು, ಯಾಕೆ ತಿಪ್ಪೆ ಗೊಬ್ಬರ ಸಿಗ್ತಿಲ್ಲ ಈಗ. ಹಸಿರೆಲೆ ಗೊಬ್ಬರ ನಾವು ಕಟ್ ಮಾಡಿ ಭೂಮಿಗೆ ಹಾಕೋದ್ರಿಂದ ಒಂದು ಏನಾಗುತ್ತೆ, ಎಲ್ಲ ಪೋಷಕಾಂಶ, ಅಂದರೆ ಒಂದು ಬೆಳೆ ಬೆಳಿಬೇಕಾದ್ರೆ 17 ಪೋಷಕಾಂಶ ಬೇಕು. ನಾವು ಬರೀ ಸಾರಜನಕ, ಯೂರಿಯಾ, DAP, ಪೊಟ್ಯಾಶ್ ಬರೀ ಅದನ್ನೇ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆ 17 ಪೋಷಕಾಂಶಗಳು ಭೂಮಿಗೆ ಸಿಗುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಮಣ್ಣಿನಲ್ಲಿ ನೀರು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಅದು ಗೊಬ್ಬರ ರೇಟ್ ಜಾಸ್ತಿನೇ ಆಗಲಿ ಕಡಿಮೆನೇ ಆಗಲಿ, ಅವ್ರು ಸಬ್ಸಿಡಿ ಕೊಡಲಿ ಬಿಡಲಿ, ನಮ್ಮವಲ್ಲ ನಂಬಲ್ಲೇ ನಾವು ಏನು ಮಾಡ್ತೀವಿ, ಫ್ಯಾಕ್ಟ್ರಿಗಳು ನಮ್ಮಲ್ಲದಲ್ಲಿ ಆಗ್ಬೇಕು. ಅಂದರೆ ಫ್ಯಾಕ್ಟ್ರಿಗಳಂದರೆ ನಮಗೆ ಬೇಕಾದಂಥ ಪೋಷಕಾಂಶಗಳು. ನೈಸರ್ಗಿಕ ಕೃಷಿಯ ಮೂಲ ತತ್ವನೂ ಅದನ್ನೇ. ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥವು, ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥವು, ಸುತ್ತಮುತ್ತಲು ಇರ್ತಕ್ಕಂಥ ವಸ್ತುಗಳನ್ನೇ ಉಪಯೋಗ ಮಾಡಿಕೊಂಡು ನಾವು ಕೃಷಿ ಮಾಡಬೇಕು. ಈ ದಿನ ನಾವು ಏನಾದರೂ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು, ಸಡನ್ನಾಗಿ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಅಥವಾ ಸಾವಯವ ಕೃಷಿಗೆ ಹೋಗಬೇಕಾದ್ರೆ ಪರಿವರ್ತನಾ ಅವಧಿ ಅಂತ ಹೇಳ್ತೀವಿ. ಸುಮಾರು 3 ರಿಂದ 4 ವರ್ಷ ಬೇಕು, ತಾಳ್ಮೆ ಇರಬೇಕು. ಆಮೇಲೆ ಸಡನ್ನಾಗಿ ಬಿಡಬಾರ್ದು. ಈ ವರ್ಷ ರಸಗೊಬ್ಬರ 2 ಚೀಲ ಹಾಕ್ತಿದ್ವಿ ಅಂದರೆ ಮುಂದಿನ ವರ್ಷ 75 kg ಹಾಕ್ರಿ, ನೆಕ್ಸ್ಟ್ 50 kg ಹಾಕ್ರಿ, ನೆಕ್ಸ್ಟ್ ಇಯರ್ ಏನು ಮಾಡ್ರಿ ಅಂದರೆ 25 kg ಹಾಕಿ 4ನೇ ವರ್ಷಕ್ಕೆ ಪೂರ್ತಿ ಬಿಟ್ಟು ನೀವೇನು ಮಾಡಬೇಕು, ಈ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಹಾಕಂತ ಹೋದಾಗ ಆ ಭೂಮಿಯಲ್ಲೂ ಶಕ್ತಿ ಚೆನ್ನಾಗಿ ಬಂದಿರುತ್ತೆ. ಮುಂದೇನು ನೋಡೋದು ಬೇಕಿಲ್ಲ, ಮುಂದೆ ತಾನೇ ಇಳುವರಿ ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಕೋವಿಡಿಂದ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ನಮ್ಮ ಜನಗಳಿಗೆ ಏನಂದರೆ ಕಷ್ಟಪಟ್ಟು ದುಡಿತೀವಿ, ಬಟ್ ಮಾರ್ಕೆಟಿಂಗ್ ನಾಲೆಜ್ ಇಲ್ಲರಿ. ಅದೇ ಬೆಂಗಳೂರಲ್ಲಿ ಹುಣಸೆ ಗಿಡತ್ತು ಹುಣಸೆ ಹಣ್ಣು ತೊಗೊಂಡು ಬಂದು ನಮ್ಮ ರೈತರು ಇಲ್ಲಿ 100 ರೂಪಾಯಿ kg ಹುಣಸೆ ಹಣ್ಣು ಮಾಡ್ತಾರೆ. ಸೇಮ್ ಹುಣಸೆ ಹಣ್ಣು ಅವ್ರು ತೊಗೊಂಡು ಒಂದು ಒಳ್ಳೆ ಪ್ಯಾಕೆಟ್ ಮಾಡಿ ನ್ಯಾಚುರಲಿ ಗ್ರೌಂಡ್ ಟ್ಯಾಮರಿಂಡ್ ಸಾವಯವ ಹುಣಸೆ, ಅದು ಹುಣಸೆ ಬೆಳೆದ ಸಾವಯವ, ಯಾರ್ಯಾರು ಗೊಬ್ಬರ ಹೊಡೆಯಲು ಹಾಕಲ್ಲ, ಎಣ್ಣೆ ಹೊಡೆ, ಅಂದರೆ ಅವ್ರ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅವ್ರಿಗೆ ಗೊತ್ತು. ಅವ್ರಿಗೆ 400 ರೂಪಾಯಿ kg ಮಾರ್ತಾರೆ. ಸಿರಿಧಾನ್ಯಗಳಿಲ್ಲಿ ಇವತ್ತು ನಮ್ಮ ರೈತರಿಗೆ ಒಂದು 30 ರಿಂದ 40 ರೂಪಾಯಿ kg ತೊಗೊಂಡು ಅದನ್ನೇ ಅವರು ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ಅಂತೇಳಿ ಅರ್ಧ kgಗೆ 90 ರಿಂದ 100 ರೂಪಾಯಿ ಮಾರ್ತಾರೆ ಅವರು. ಅಂದರೆ ಮೌಲ್ಯ ಇದೆ, ಬಟ್ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ಹಿರಿಯ ವಿಜ್ಞಾನಿಗಳು, ಈಗ ಅವರು ಸರ್ ಬಂದು 1 ವರ್ಷ ಆಯಿತು. 1 ವರ್ಷದಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಸಾವಯವ ಕೃಷಿಕರನ್ನ ಗುರುತಿಸಿ ಅವರಿಗೆ ಸಪ್ರೇಟ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೀಸೆಂಟಾಗಿ ರೈತ ಸಂತೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ತಿಂಗಳು 2ನೇ ಮತ್ತು 4ನೇ ಶನಿವಾರ ರೈತರೇ ಬರಬೇಕು, ಅವರಿಗೆ ID ಕಾರ್ಡ್ ಮಾಡಿದ್ದೀವಿ, ಅವರೇ ಬಂದು ಕೂತ್ಕೊಂಡು ಅವ್ರ ಪ್ರಾಡಕ್ಟ್ನ ಗ್ರಾಹಕರಿಗೆ ಮಾರಬೇಕು. ಎಷ್ಟು ಖುಷಿ ಆದರೆ ಅಂದರೆ ಲಾಸ್ಟ್ ಟೈಮ್ ಒಬ್ಬರು ನೇರಳೆ ಹಣ್ಣಿಂದ, ಒಂದೇ ಗಿಡದ ಹಣ್ಣಿನಿಂದ ಸುಮಾರು 20,000 ರೂಪಾಯಿ ಬಂತು ಸರ್ ಅವ್ರಿಗೆ. ಒಂದು ಬದುವಿನಲ್ಲಿ ಒಂದು ನೇರಳೆ ಹಣ್ಣಿನ ಗಿಡ ಇದೆ, ಅದನ್ನು ತೊಗೊಂಡು ಬಂದು ಮಾರಿದರು. ಅಂದರೆ ನೇರ ಮಾರುಕಟ್ಟೆ ಕೂಡ ಕೊಡ್ತಾ ಇದ್ದೀವಿ. ಅಂದರೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಗೆ ನಾವು ಮಾರುಕಟ್ಟೆ ಕೂಡ ಭಾಳ ಇಂಪಾರ್ಟೆಂಟು. ಸರ್ಟಿಫಿಕೇಷನ್ ಭಾಳ ಇಂಪಾರ್ಟೆಂಟು. ಕೆಲವೊಂದು ನಾವು ಮಾರ್ಕೆಟಿಂಗ್ ಹೋದರೆ ಸರ್ಟಿಫಿಕೇಷನ್ ಕೇಳ್ತಾರೆ. ಅದೇನೆಂದರೆ 3 ರಿಂದ 4 ವರ್ಷ ನಾವು ಸ್ಟಾರ್ಟ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಾವು ಸರ್ಟಿಫಿಕೇಷನ್ ಏಜೆನ್ಸಿ ಇದ್ದಾರೆ, ಅವ್ರ ಹತ್ರ ಹೋಗಿ ನಾವು ಸಾವಯವ ಕೃಷಿ ಪ್ರಮಾಣೀಕೃತ ಸಂಸ್ಥೆ ಬೆಂಗಳೂರಲ್ಲಿದೆ, ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮ್ಮ ಹೊಲಕ್ಕೆ ಬಂದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಫಸ್ಟಿಗೆ, ಪರಿವರ್ತನೆ ಅವಧಿ ಅಂತ. ಅದಾದಮೇಲೆ ನಿಮಗೆ 3 ವರ್ಷ ಆದಮೇಲೆ ನಿಮಗೆ ಸಾವಯವ ಒಂದು ಪ್ರಮಾಣೀಕೃತ ಕೊಡ್ತಾರೆ. ಅದಿತ್ತಂದರೆ ನೀವೆಷ್ಟು ಪ್ರಾಡಕ್ಟ್ ಆದರೂ ಬೆಳೆದರೂ ಒಳ್ಳೆ ಡಿಮ್ಯಾಂಡ್ ಇದೆ. ಬರೀ ನುಗ್ಗೆ ಎಲೆ ಪೌಡ್ರಿಂದನೇ, ನಮಗೆ ಗೊತ್ತಿಲ್ಲ, ಬರೀ ನುಗ್ಗೆಕಾಯಿ ಗೊತ್ತಿತ್ತು. ಇತ್ತೀಚಿನ ದಿನ ನುಗ್ಗೆ ಎಲೆ ಪೌಡ್ರಿಂದನೇ ಸುಮಾರು 2 ರಿಂದ 3 ಸಾವಿರ ರೂಪಾಯಿ kg ಹೋಗ್ತಿದೆ ನುಗ್ಗೆ ಎಲೆ ಪೌಡ್ರು. ಅದರಲ್ಲಿ ಇರ್ತಕ್ಕಂಥ ಅಂಶಗಳು ನಮ್ಗೆ ಯಾವ ಶುಗರು ಬರಲ್ಲ, BP ಬರಲ್ಲ, ಏನಿಲ್ಲ. ಅದು ದಿನ ನಾವು ಕನ್ಸ್ಯೂಮ್ ಮಾಡಿದ್ರೆ ಅಂದರೆ ನಮ್ಗೆ ಗೊತ್ತಿಲ್ಲ. ನಂಬಲ್ಲಿ ಇದ್ದಾವೆ ಅದೇನಂತಾರೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ಅದೇ ಥರ ನಮ್ಗೇನಾದ್ರೂ ಪಕ್ಕದಲ್ಲಿರೋ ಏನು ಗೊತ್ತಾಗಲ್ಲ, ಬರೀ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದರೆ ನಮ್ಗೆ ಆರಾಮಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಆಮೇಲೆ ಸಿಂಪಲ್ಲು ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಈಗ ಮೊನ್ನೆ ಒಂದು ಎಕ್ಸಾಂಪಲ್, ಒಬ್ಬರು ರೈತರು ಒಂದು 6 ತಿಂಗಳ ಮುಂಚೆ ನಮಗೆ ಬಂದು ಭೇಟಿ ಆದರು. ಸರ್ ನಾವು ಸಾವಯವ ಕೃಷಿ ಮಾಡ್ಬೇಕಂತಂದೀವಿ ಸರ್ ಅಂತ. ನಾವೆಲ್ಲ ಮಾಹಿತಿ ಕೊಟ್ಟಿವಿ, ಬಸವಣ್ಣಪ್ಪ ಸರ್ ಮಾಹಿತಿ ಕೊಟ್ಟರು, ನಮ್ಮ ಹೆಡ್ ಮಾಹಿತಿ ಕೊಟ್ಟರು. ಈಗ 1 ವಾರದಿಂದ ಆ ರೈತರು ಫೋನ್ ಮಾಡಿದರು, ಅಂದರೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದರು. ಸರ್ ನಾನು ಇವತ್ತು ಬೆಳೆದಿದ್ದೀನಿ ಸರ್ ಸಾವಯವ ಕೃಷಿಯಲ್ಲಿ, ಏನು ಮಾಡಲಿ ಅಂತ. ಅದೇ ರೈತ ಅಕಸ್ಮಾತ್ ಅದನ್ನು ಹೋಗಿ APMC ಇಟ್ಟರೆ ಏನು ರೇಟ್ ಇರುತ್ತೆ ಅದೇ ರೇಟ್ ತೊಗೊಳ್ತಾರೆ ಅವರು. ಅವನಿಗೆ ಬೆಲೆನೂ ಇಲ್ಲ, ಅವು ಬೆಳೆದಂಥ ಉತ್ಪನ್ನಕ್ಕೂ ಬೆಲೆ ಇಲ್ಲ. ಅದಕ್ಕೆ ನಾವು ಏನು ಹೇಳಿದೀವಿ ಅಂದರೆ, ಒಂದು ಒಳ್ಳೆ ವಾಕಿಂಗ್ ಪ್ಲೇಸಲ್ಲಿ
ರಾಯಚೂರಲ್ಲಿ ನಿಮ್ಗೊಂದು 10-15 ವಾಕಿಂಗ್ ಪ್ಲೇಸ್ ಸಿಗ್ತವೆ. ಮಾರ್ನಿಂಗ್ ಹೆಲ್ತ್ ಬಗ್ಗೆ ಕಾಳಜಿ ಇದ್ದವರು ವಾಕಿಂಗ್ ಬಂದಿರ್ತಾರೆ. ನೀವೇನಿಲ್ಲ, ನಿಮ್ದು ಒಂದು ಬ್ಯಾನರ್ ಮಾಡ್ಕೊಳ್ರಿ, ನಿಮ್ದು ಹೊಲದಗಳ ಫೋಟೋಗಳು ಹಾಕ್ಕೊಳ್ರಿ. ನೀವು ಏನಿಲ್ಲ ತೊಗೊಳ್ರಿ ಅಂತ ಹೇಳ್ಬೇಡ್ರಿ, ನಾನು ಈ ಥರ ಬೆಳೆದಿದ್ದೀನಿ ಅಂತ ಹೇಳ್ಬಿಡ್ರಿ. ಚಾಲೆಂಜ್ ಮಾಡ್ತೀನಿ, 1 ತಾಸಲ್ಲಿ ನಿಮ್ಮ ಮಟೀರಿಯಲ್ ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳಿದೆ. 2 ವಾರ ಕಂಟಿನ್ಯೂ ಅವನು ಇವತ್ತು ಮತ್ತೆ ಮಾರ್ನಿಂಗ್ ಫೋನ್ ಮಾಡಿದ, ಸರ್ 1 ತಾಸು ಸರ್ ನಿಮ್ಮ ಯೂನಿವರ್ಸಿಟಿ ಎದುರುಗಡೆ ಹೋಗಿ ನಿಂತೀನಿ ಸರ್, ನನ್ನ ಪ್ರಾಡಕ್ಟ್ ಎಲ್ಲ ಖಾಲಿ ಆಗಿಬಿಡ್ತು, ಇನ್ನೂ ಡಿಮ್ಯಾಂಡ್ ಮಾಡ್ತಿದ್ರು ಸರ್, ನನಗೆ ಬೆಳೆಯೋಕ್ಕಾಗ್ತಿಲ್ಲ ಅಷ್ಟು ಅಂತ. ಅಂದರೆ ಮಾರುಕಟ್ಟೆ ಇಂಪಾರ್ಟೆಂಟು. ನಾವು ಯಾವುದೇ ಒಂದು ಬೆಳೆ ಬೆಳೀಲಿ ಸಪ್ರೇಟ್ ಒಂದು ಮಾರುಕಟ್ಟೆ ಬೇಕು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕೈಲಿ ಆಯ್ತಂದರೆ ಪಾಲಿಸಿ ಮೇಕಿಂಗಲ್ಲಿ ನಿಮ್ದೇನಾದರೂ ಪಾತ್ರ ಇತ್ತು, ಸಜೆಷನ್ಸ್ ಇತ್ತಂದರೆ ಆದಷ್ಟು ನಮ್ಮ ಸಾವಯವ ಮತ್ತು ನೈಸರ್ಗಿಕ ಕೃಷಿಕರಿಗೆ ಒಂದು ಸಪ್ರೇಟ್ ಮಾರುಕಟ್ಟೆ ಒದಗಿಸೋಂಥ ವ್ಯವಸ್ಥೆ ಆಗಬೇಕು. ಅವರಿಗೆ ಸಪೋರ್ಟ್ ನಾವು ಮಾಡಲೇಬೇಕು. ಅಂದರೆ ನಮ್ಮ ಒಂದು ಕೃಷಿ ಉಳಿಯುತ್ತೆ, ನಮ್ಮ ಕೃಷಿ ಮಣ್ಣು ಉಳಿದ್ರೆ ನಾವು ಉಳಿತೀವಿ. ಅದಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲರೂ ಕೂಡಿ, ಇದು ಭೇದ ಭಾವ ಇಲ್ಲ, ಭೂಮಿಯ ಆರೋಗ್ಯ ಕಾಪಾಡೋಕೆ ಎಲ್ಲರೂ ಮಣ್ಣಿನ ಮಕ್ಕಳು, ನಾವೆಲ್ಲರೂ ಕೂಡ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ. ಅದೇ ಥರ ಮುಖ್ಯವಾಗಿ ಈಗ ಕೀಟಗಳ ನಿರ್ವಹಣೆಗೆ ಈಗ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಸರ್ ಇಲ್ಲ ಸರ್ ಬೇವಿನ ಎಣ್ಣೆ ಹೊಡಿತೀವಿ ನಾವು ಅಂತಾರೆ. ಎಲ್ಲಿ ಅಂದರೆ ಅಂಗಡಿಯಾಗಿ ತೊಗೊಂಡು ಬಂದು ಹೊಡೆದ್ವಿ ಅಂತಾರೆ. ಹೊಲದಲ್ಲೇ 10-12 ಬೇವಿನ ಗಿಡಗಳಿರ್ತವೆ, ಬೀಜ ಬಿದ್ದು ಅಲ್ಲೇ ಕೊಳೆತು ಹೋಗ್ತಿರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನೀಮಾಸ್ತ್ರ ಅಂತ ಬಂದಿದೆ. ನೀಮಾಸ್ತ್ರದಲ್ಲಿ ನೀವೇನು ಮಾಡ್ಬೋದು ಅಂದರೆ, ಬೇವಿನ ಎಲೆ 10 kg ಆದ್ರೆ ತೊಗೊಳ್ಬೋದು, ಬೀಜನೂ ತೊಗೊಳ್ಬೋದು, ಇಲ್ಲ ಎಲೆ ತೊಗೊಂಡು ಚೆನ್ನಾಗಿ ಅದನ್ನು ಕ್ರಷ್ ಮಾಡಿ ಅದನ್ನ ಏನು ಮಾಡಬೇಕು, 2 ಕಿಲೋಗ್ರಾಮ್ ಯಾವುದಂದರೆ ಸಗಣಿ ತೊಗೊಳ್ಬೇಕು, ಆಮೇಲೆ 10 ಲೀಟ್ರ್ ಗಂಜಲ, ಆಮೇಲೆ 200 ಲೀಟ್ರ್ ನೀರು, ಗೋಮೂತ್ರ ಇದನ್ನು ತೊಗೊಂಡು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮಣ್ಣು ತೊಗೋಬೇಕು. ನೋಡಿರಿ, ಮಣ್ಣು ಯಾಕೆ ತೊಗೋಬೇಕಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ. ಗಿಡದ ಕೆಳಗಡೆ ಚೆನ್ನಾಗಿ ತಂಪು ಪ್ರದೇಶ ಅಂತಲ್ಲಿರ್ತಕ್ಕಂಥ ಒಂದು ಮಣ್ಣು ತೊಗೊಂಡು ಹಾಕಿ ಏನು ಮಾಡ್ಬೇಕಂದ್ರೆ, ನೀವು 72 ಗಂಟೆ ಅದನ್ನೆಲ್ಲ ನೀಟಾಗಿ ಹಾಕಿ ಅದನ್ನು ಕಲಿಸ್ಕೊತಿದ್ದು ಅದನ್ನು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ 6 ತಿಂಗಳವರೆಗೆ ನೀವು ಅದನ್ನು ಸ್ಪ್ರೇ ಮಾಡ್ಬೋದು. ಅಂದರೆ ಸಿಂಪಲ್. ಇವು ನ್ಯಾಚುರಲ್ ಫಾರ್ಮಿಂಗ್ ಹೆಂಗಿದಾವೆ ಅಂದರೆ, ಕಷ್ಟಪಡಬೇಕು, ದುಡ್ಡು ಕಡಿಮೆ, ಖರ್ಚು ಕಡಿಮೆ, ಆರೋಗ್ಯ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ಸಾಧ್ಯ ಆದರೆ ಏನು ಮಾಡ್ಬೋದಂದರೆ, ಕಮರ್ಷಿಯಲ್ ಆಗಲಿಕ್ಕಂದ್ರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ಫಸ್ಟಿಗೆ ನಮ್ಮ ಮನೆಗೆ ಬೇಕಾದಂಥದ್ದು ನಾವು ಸ್ಟಾರ್ಟ್ ಮಾಡೋಣ. ಆಮೇಲೆ ಏನು ಮಾಡೋಣ ಅಂದರೆ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಎಕ್ಸಾಂಪಲ್, ನಮ್ಮ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನು ನಮ್ಮ ಹೊಲದಲ್ಲಿ 100 ಎಕರೆ ಹೊಲ ಇರುತ್ತೆ ನಮ್ಮದು. ನಮ್ಮ ಹಿಡ್ಕೊಂಡು ಹೇಳ್ತೀವಿ ಎಲ್ಲರೂ, 50 ಎಕರೆ 100 ಎಕರೆ ಹೊಲ ಇರುತ್ತೆ. ಮಾರ್ನಿಂಗ್ ಹೋದ ತಕ್ಷಣ ವೆಜಿಟೇಬಲ್ ಎಲ್ಲ ಮಾರ್ಕೆಟಿಂದ ತರ್ತೀವಿ, ತೊಗರಿಬೇಳೆ ಮಾರ್ಕೆಟಿಂದ ತರ್ತೀವಿ, ಕ್ವಿಂಟಲ್ ಗಟ್ಟಲೆ ಅಕ್ಕಿ ಬೆಳಿತೀವಿ, ಭತ್ತ ಬೆಳಿತೀವಿ, ಅಕ್ಕಿಯಿಂದ ಮಾರ್ಕೆಟಿಂದ ತರ್ತೀವಿ. ಅಂದರೆ ಸ್ವಲ್ಪ ನಾವು ಆಲ್ಮೋಸ್ಟ್ ಸಣ್ಣ ಬದಲಾವಣೆಗಳಾಗಬೇಕು. ನಮಗೆ ಬೇಕಾದಂಥ ತೊಗರಿ, ಮಡಿಕೆ ಇರಲಿ, ಹುರುಳಿ ಇರಲಿ, ಹೆಸರು ಇರಲಿ, ಸ್ವಲ್ಪ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಸ್ವಲ್ಪ ಭೂಮಿಯನ್ನು ನಾವು ಮೀಸಲಿಡಬೇಕು. ಸರ್ ಹೇಳ್ದಂಗೆ ಒಂದು ದೇಶೀಯ ಆಕಳು ಇರಲಿಲ್ಲ ಅಂದರೆ ನಾವು ಯಾವ ಕೃಷಿನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದೇಶೀಯ ಆಕಳು ಇರಬೇಕು. ಅದರ ಸಗಣಿ ಗಂಜಲಿಂದ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದರಿಂದ ಒಟ್ಟಾರೆ ನಮ್ಮ ಉದ್ದೇಶ, ನಿಮ್ಮೆಲ್ಲರ ಉದ್ದೇಶ ಭೂಮಿ ತಾಯಿಯನ್ನು ಆರೋಗ್ಯನ ಕಾಪಾಡ್ಕೊಳ್ಬೇಕು. ಅದರಿಂದ ನಮ್ಮ ಆರೋಗ್ಯ ಒಳ್ಳೆಯ ಆಗುತ್ತೆ, ಅದರಿಂದ ನಮ್ಮ ದೇಶದ ಒಂದು ಅಭಿವೃದ್ಧಿ ಆಗುತ್ತೆ. ಇದೆಲ್ಲ ಆಯ್ತಂದರೆ ಮಾನ್ಯ ನಮ್ಮ ದೇಶದ ಘನವೆತ್ತ ಪ್ರಧಾನಿಗಳು ನರೇಂದ್ರ ಮೋದಿಯವರ ಆಶಯ ಕೂಡ ಈಡೇರುತ್ತೆ. ನಮ್ಮ ಭಾರತ ದೇಶದ ಒಂದು ರೈತರ ಆದಾಯ ದ್ವಿಗುಣ ಆಗಬೇಕು, ಸ್ವಾವಲಂಬಿಗಳಾಗಬೇಕಂತ ಅವರ ಆಶಯ ಈಡೇರಿಸಲು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು